ಇದ್ವಿ ಪಾರ್ಥಸಾರಥಿ ಸರ್, ಇದಕ್ಕೆ ಕಾಂಟ್ರಾಸ್ಟ್ ಅನ್ನೋ ಥರದಲ್ಲಿ ಇರಾನ್ನಲ್ಲಿ ವಾಲಂಟಿಯರ್ಸ್ ಎಲ್ಲ ಕೂಡ ಜಾಯಿನ್ ಆಗಿಬಿಟ್ಟು ಅರೌಂಡ್ 1 ಬಿಲಿಯನ್ ಜನರಿರುವ 1 ಮಿಲಿಯನ್ ಕ್ಷಮೆ ಇರಲಿ 1 ಮಿಲಿಯನ್ ಜನರಿರುವ ಟ್ರೂಪ್ ರೆಡಿ ಆಗ್ತಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಇದೆ. ಅಂದರೆ ನೀವು ಒಂದು ಅಂದರೆ ನಾವು 4 ಅಂತೀವಿ, 4 ಇದೆಯೋ ಅಲ್ಲೋ ಅಟ್ಲೀಸ್ಟ್ ಹೇಳ್ತೀವಿ ಅನ್ನೋ ಪ್ರಯತ್ನ ಇರಾನ್ ಕಡೆಯಿಂದ ಆಗ್ತಿದೆ. ಇನ್ನೊಂದು ಕಡೆ ಬಹಳ ಇಂಟ್ರೆಸ್ಟಿಂಗ್, ನೀವೇ ಹೇಳ್ತಿದ್ದಾಗೆ ಹೌತಿಗಳ ಕಡೆಯಿಂದ ಕೂಡ ಇಷ್ಟು ದಿನ ಕೇವಲ ಹೆಜ್ಬುಲ್ಲಾಗಳು ಲೆಬ್ನಾನಲ್ಲಿ ಅಂತ ಇದ್ವಿ, ಒಂದು ಕಡೆ ಬಸೀಜು, ಒಂದು ಕಡೆಯಲ್ಲಿ IRGC, ಮತ್ತೊಂದು ಕಡೆಯಲ್ಲಿ ಇವಾಗ ಹೌತಿ. ಅಂದರೆ ಇರಾನು ಇನ್ನೂ ಹೆಚ್ಚು ಮಾಡ್ತಿದೆ ತೀವ್ರತೆ ಅನ್ನೋ ಮೆಸೇಜ್ ಅಂತೂ ಪಾಸ್ ಆಗ್ತಿದೆ. ಇಲ್ಲ, ಈಗ ಏನಾಗಿದೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಜ್ಞಾಪಕ ಇಟ್ಕೋಬೇಕು ಅಂದರೆ ಇವಾಗ ಇವ್ರು ಹೇಳ್ತಾ ಇರೋದು ಅಂದರೆ ನಾವು ಗ್ರೌಂಡ್ ಆಪರೇಷನ್ ಶುರು ಮಾಡ್ತೀವಿ, ಬೂಟ್ಸ್ ಆನ್ ದ ಗ್ರೌಂಡ್ ತೊಗೊಂಬಿಟ್ಟು ಅಲ್ಲಿ ಹಾಕಿ ಮಾಡ್ತೀವಿ ಅಂತ. ಒಂದು ವಿಷಯ ತಿಳ್ಕೊಬಿಡು, ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಬೇಕು ಅಂದರೆ ಇರಾನ್ ಅವರು 10,000 ಜನ ಅವರು ಸ್ಯಾಕ್ರಿಫೈಸ್ ಮಾಡಿದ್ರೆ ಅಲ್ಲಿ ಐಡಿಯಾಲಜಿ ಏನು ಅಂದರೆ ಮಾರ್ಟೈರ್ಡಮ್, ನಾವು ನಮ್ಮ ದೇಶಕ್ಕೆ ಸತ್ವಿ ಅನ್ನೋದೇ ಒಂಥರ ಅವ್ರಿಗೆ ಬಹಳ ಖುಷಿ. ಅದೇ ಏನಾದರೂ ಅಮೇರಿಕಾದ್ದು 10,000 ಬೇಡ 200-300 ಬಾಡಿ ಬ್ಯಾಗ್ಸ್ ಬಂದು ಶುರುವಾಯಿತು ಅಂದರೆ, ಅಥವಾ ಒಂದು 200 ಜನನನ್ನು ಪ್ರಿಸನರ್ಸ್ ಆಗಿ ಇಟ್ಕೊಂತು ಅಂದರೆ ರೆಸಿಮ್ ಚೇಂಜ್ ಅಲ್ಲಾಗುತ್ತೆ. ಯು ರಿಮೆಂಬರ್ ಕರೆಕ್ಟು, ನಿಮಗೆ ಇರಾನ್ ಇದು US ಎಂಬಸಿ ಅಲ್ಲಾಗಿದ್ದು ನೋಡಿದ್ರಲ್ಲ ಏನಾಗಿತ್ತು ಅಂತ. ಅದೇ ಥರ ನಿಮಗೆ 10 ಬೇಕಾಗಿಲ್ಲ, ಅಷ್ಟು ಜನ ಬೇಕಾಗಿಲ್ಲ, ಒಂದು 200 ಜನ ಪ್ರಿಸನರ್ಸ್ ತೊಗೊಂಡ್ಬಿಟ್ಟು ಅಲ್ಲಿ ಅವ್ರನ್ನ ತೋರಿಸಿದ್ರೆ ಟಿ ವಿ ಮುಂದೆ, ದ ಹೋಲ್ ಥಿಂಗ್ ಇಸ್ ಗಾನ್. ಆ್ಯಂಡ್ ಇಲ್ಲಿ ಆಲ್ರೆಡಿ ದೇ ಆರ್ ನಾಟ್ ಜಸ್ಟ್ ವಾಲಂಟಿಯರ್ಸ್ ಬಟ್ ರೆಗ್ಯುಲರ್ ಕೋರೇ ಇದ್ದಾರೆ, ಅಷ್ಟು ಜನ ಇದ್ದಾರೆ. ಓಕೆ, 1 ಮಿಲಿಯನ್ ಪೀಪಲ್. ನೀವು ಬೇರೆಯವರು ಎಲ್ಲಿ ಬೇಕಾದ್ರೂ ಏನಾದ್ರು ಹೇಳ್ಬೋದು, ಆದರೆ ಬೇರೆಯವರು ನಿಮ್ಮ ದೇಶಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಬಂದು ನಿಮ್ಮ ದೇಶಕ್ಕೆ ತೊಂದರೆ ಕೊಡೋಕ್ಕೆ ಬಂದರೆ, ಇಲ್ಲಿ ನಮ್ಮ ಆಪರೇಷನ್ ಸಿಂಧೂರ್ ಆದಮೇಲೆ ಆಯ್ತಲ್ಲ, ಎಲ್ಲ ಪಾರ್ಟಿಯವ್ರನ್ನೂ ಎಲ್ಲರೂ ಸೇರಿಕೊಂಡು ಹೋಗಿ ಎಲ್ಲ ದೇಶಗಳಿಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಆ ಥರ ಹೊರಗಡೆಯಿಂದ ಥ್ರೆಟ್ ಬಂದರೆ ಇಲ್ಲಿ ಎಲ್ಲ ಒಂದಾಗ್ತಾರೆ. ಈಗ ಆಗ್ತಾ ಇರೋದು ಇರಾನಲ್ಲಿ ಅದೇ. ಅವ್ರಿಗೆ ಅವರು ದೇಶ ಪ್ರೇಮಿಗಳು, ಅವ್ರ ದೇಶನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಆದ್ದರಿಂದ ಏನಾಗುತ್ತೆ, ಅವರೆಲ್ಲರೂ 1 ಮಿಲಿಯನ್ ದೇನೋ ಕಾರ್ಗೈಲ್ ಇಸ್ ಲೈಕ್ಲಿ ಟು ಬಿ ಅಟ್ಯಾಕ್ಡ್. ಅವ್ರು ಯಾವ ಥರ ಬರ್ತಾರೆ ಅಲ್ಲಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್ ಹೌ ದಿಸ್ ಮರೀನ್ಸ್ ಆಗ್ಬೋದು ಅಥವಾ ಪ್ಯಾರಾಟ್ರೂಪರ್ಸ್ ಆಗ್ಬೋದು ಅಥವಾ ಬೇರೆ ಅಕ್ಯುಮೈ ಮಾಡಿಕೊಂಡು ಹೇಗೆ ಸಸ್ಟೈನ್ ಮಾಡ್ತಾರೆ. ಓಕೆ, ದೇ ಆರ್ ಡ್ರಾಪ್ ದೇರ್, ಆಮೇಲೆ ಏನು ಮಾಡ್ತಾರೆ? ಓನ್ಲಿ ಪಾಸಿಬಿಲಿಟಿ ಅಂದರೆ ಅಲ್ಲಿರೋದನ್ನು ಡಿಸ್ಟ್ರಾಯ್ ಮಾಡ್ಬೋದು. ಅಲ್ಲಿರೋದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಇಲ್ಲಿ ಇರಾನು ಅವ್ರಿಗೆ ಮಿಸೈಲು ಇವಾಗ ಲಿಮಿಟೆಡ್ ಕ್ವಾಂಟಿಟಿ ಇರ್ಬೋದು, ಬಟ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಯಾವ ಥರ ಮಾಡ್ತಾರೆ ಅಂದರೆ, ಇಲ್ಲೆಲ್ಲ ಸೈಕಲ್ ಶಾಪಲ್ಲಿ ಮಾಡ್ತಾರಲ್ಲ ಆ ಥರ ಸಣ್ಣ ಸಣ್ಣ ಸೈಕಲ್ ಶಾಪ್ಗಳು ಅಲ್ಲಲ್ಲಿ ಪೀಸ್ಗಳು ಮಾಡ್ಕೊಂಬಿಟ್ಟು ದೇ ಜಸ್ಟ್ ಅಸೆಂಬಲ್ ಇಟ್, ದೇ ಹ್ಯಾವ್ ದ ಎಬಿಲಿಟಿ ಟು ಡೂ ಇಟ್. ಇವಾಗ ಇವರು ಇರಾನ್ ಅವರು ರಷ್ಯಾಗೆ ಡ್ರೋನ್ಸ್ ಕೊಟ್ಟು ಕಳಿಸಿದ್ರು ಉಕ್ರೇನ್ ವಾರ್ ಮಾಡೋದಕ್ಕೆ. ಅವರು ಅದನ್ನು ಅಪ್ಗ್ರೇಡ್ ಮಾಡಿಬಿಟ್ಟು ಅದನ್ನು ಇಲ್ಲಿಗೆ ಕಳಿಸಿದ್ದಾರೆ. So they have the drone capabilities, they have the other various other small attacks. ಬೇಕಾದಷ್ಟಿದೆ. ಏನಂದರೆ ವಾರ್ ಆಫ್ ಅಟ್ರಿಷನ್ ಅವ್ರು ಮಾಡ್ತಾನೆ ಇರ್ತಾರೆ. ಅವ್ರು ಹೇಳ್ತಾರೆ ನೀವು ಶುರು ಮಾಡಿದ್ವಿ, ನಿಲ್ಲಿಸೋದು ನಿಮ್ಮ ಡಿಸಿಷನ್ ಅಲ್ಲ ನಮ್ಮ ಡಿಸಿಷನ್ನು ಅಂತ. ಏನು ಮಾಡ್ತೀರಾ? ದ್ಯಾಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಆ್ಯಂಡ್ ಇಟ್ ಈಸ್ ಎ ವೆರಿ ಡೇಂಜರಸ್ ಸ್ಟೆಪ್ ಇಫ್ ಅಮೇರಿಕಾ ಇಸ್ ಟ್ರೈಂಗ್ ಟು ಸೆಂಡ್ ಗ್ರೌಂಡ್. ಒಂದು ಸತಿ ನೀವು ಬೂಟ್ಸಲ್ಲಿ ಹಾಕಿದ್ರೆ ಎಸ್ಕಲೇಟ್ ಆಗ್ತಾನೇ ಇರುತ್ತೆ. ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಇನ್ನೂ ಹೋಗಬೇಕು. ಅಮೇರಿಕಾ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ, ಅರೆ ಬೇರೆ ದೊಡ್ಡ ಪವರ್ಫುಲ್ ಕಂಟ್ರಿ ಬಿಡಿ, ಅಫ್ಘಾನಿಸ್ತಾನದಲ್ಲಿ ಹೋಗಿ ಅಷ್ಟು ಟ್ರಿಲಿಯನ್ ಖರ್ಚು ಮಾಡಿ ಅಷ್ಟೆಲ್ಲ ಮಾಡಿ ದೇ ಹ್ಯಾವ್ ಟು ರನ್ ಅವೇ. ಸೊ ದೇ ಕೆನಾಟ್ ವಿನ್ ದಿಸ್ ವಾರ್ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಗೊತ್ತಿದ್ದೂ ವಿಲ್ ದೇ ಗೆಟ್ ಇನ್ ಟು ದಿಸ್. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಓನ್ಲಿ ಪ್ರಾಬ್ಲಮ್ ಆಗಿರೋದು ಅಂದರೆ ಟ್ರಂಪ್ಗೆ ಒಂಥರ ಸೀರಿಯಸ್ ಆಗಿ ಥಿಂಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದು ಅವರೆಲ್ಲ ಅವ್ರಿಗೆ ಅಡ್ವೈಸ್ ಕೊಡೋವಂಥವ್ರು ಯಾರೂ ಇಲ್ಲ. ಇವ್ರಿಗೆ ಬೇಕಾದವರು ಯಾರು ಕೇಳಿದ್ರು ಟ್ರಂಪ್ಗೆ ಗೊತ್ತು, ಅವ್ರು ಡಿಸೈಡ್ ಮಾಡ್ತಾರೆ. ಹೌ ಕ್ಯಾನ್ ಹೀ ಡಿಸೈಡ್? ದಟ್ ಈಸ್ ದ ಪ್ರಾಬ್ಲಮ್ ದಟ್ ಈಸ್ ಹ್ಯಾಪನಿಂಗ್. ಸೊ ಇದು ಇವರು ಗ್ರೌಂಡ್ ಅಫೆನ್ಸಿವ್ ಮಾಡಬೇಕು ಅಂತಿರೋದನ್ನು ಐ ಥಿಂಕ್ 10 ಸತಿ ಯೋಚನೆ ಮಾಡಿ ಅವರು ಹೋಗಬೇಕು. ಯಾಕೆಂದರೆ ಒಂದು ಸತಿ ಹೋದರೆ ಅವರು ಅದನ್ನು ಹಿಂದಕ್ಕೆ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಇದ್ವಿ ಪಾರ್ಥಸಾರಥಿ ಸರ್, ಇದಕ್ಕೆ ಕಾಂಟ್ರಾಸ್ಟ್ ಅನ್ನೋ ಥರದಲ್ಲಿ ಇರಾನ್ನಲ್ಲಿ ವಾಲಂಟಿಯರ್ಸ್ ಎಲ್ಲ ಕೂಡ ಜಾಯಿನ್ ಆಗಿಬಿಟ್ಟು ಅರೌಂಡ್ 1 ಬಿಲಿಯನ್ ಜನರಿರುವ 1 ಮಿಲಿಯನ್ ಕ್ಷಮೆ ಇರಲಿ 1 ಮಿಲಿಯನ್ ಜನರಿರುವ ಟ್ರೂಪ್ ರೆಡಿ ಆಗ್ತಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಇದೆ. ಅಂದರೆ ನೀವು ಒಂದು ಅಂದರೆ ನಾವು 4 ಅಂತೀವಿ, 4 ಇದೆಯೋ ಅಲ್ಲೋ ಅಟ್ಲೀಸ್ಟ್ ಹೇಳ್ತೀವಿ ಅನ್ನೋ ಪ್ರಯತ್ನ ಇರಾನ್ ಕಡೆಯಿಂದ ಆಗ್ತಿದೆ. ಇನ್ನೊಂದು ಕಡೆ ಬಹಳ ಇಂಟ್ರೆಸ್ಟಿಂಗ್, ನೀವೇ ಹೇಳ್ತಿದ್ದಾಗೆ ಹೌತಿಗಳ ಕಡೆಯಿಂದ ಕೂಡ ಇಷ್ಟು ದಿನ ಕೇವಲ ಹೆಜ್ಬುಲ್ಲಾಗಳು ಲೆಬ್ನಾನಲ್ಲಿ ಅಂತ ಇದ್ವಿ, ಒಂದು ಕಡೆ ಬಸೀಜು, ಒಂದು ಕಡೆಯಲ್ಲಿ IRGC, ಮತ್ತೊಂದು ಕಡೆಯಲ್ಲಿ ಇವಾಗ ಹೌತಿ. ಅಂದರೆ ಇರಾನು ಇನ್ನೂ ಹೆಚ್ಚು ಮಾಡ್ತಿದೆ ತೀವ್ರತೆ ಅನ್ನೋ ಮೆಸೇಜ್ ಅಂತೂ ಪಾಸ್ ಆಗ್ತಿದೆ. ಇಲ್ಲ, ಈಗ ಏನಾಗಿದೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಜ್ಞಾಪಕ ಇಟ್ಕೋಬೇಕು ಅಂದರೆ ಇವಾಗ ಇವ್ರು ಹೇಳ್ತಾ ಇರೋದು ಅಂದರೆ ನಾವು ಗ್ರೌಂಡ್ ಆಪರೇಷನ್ ಶುರು ಮಾಡ್ತೀವಿ, ಬೂಟ್ಸ್ ಆನ್ ದ ಗ್ರೌಂಡ್ ತೊಗೊಂಬಿಟ್ಟು ಅಲ್ಲಿ ಹಾಕಿ ಮಾಡ್ತೀವಿ ಅಂತ. ಒಂದು ವಿಷಯ ತಿಳ್ಕೊಬಿಡು, ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಬೇಕು ಅಂದರೆ ಇರಾನ್ ಅವರು
10,000 ಜನ ಅವರು ಸ್ಯಾಕ್ರಿಫೈಸ್ ಮಾಡಿದ್ರೆ ಅಲ್ಲಿ ಐಡಿಯಾಲಜಿ ಏನು ಅಂದರೆ ಮಾರ್ಟರ್ಡಮ್. ನಾವು ನಮ್ಮ ದೇಶಕ್ಕೆ ಸತ್ವಿ ಅನ್ನೋದೇ ಒಂಥರ ಅವ್ರಿಗೆ ಬಹಳ ಖುಷಿ. ಅದೇ ಏನಾದರೂ ಅಮೇರಿಕಾದ್ದು 10,000 ಬೇಡ 200-300 ಬಾಡಿ ಬ್ಯಾಗ್ಸ್ ಬಂದು ಶುರುವಾಯಿತು ಅಂದರೆ, ಅಥವಾ ಒಂದು 200 ಜನನನ್ನು ಪ್ರಿಸನರ್ಸ್ ಆಗಿ ಇಟ್ಕೊಂತು ಅಂದರೆ ರೆಸಿಮ್ ಚೇಂಜ್ ಅಲ್ಲಾಗುತ್ತೆ. ಯು ರಿಮೆಂಬರ್ ಕರೆಕ್ಟು. ನಿಮಗೆ ಇರಾನ್ ಇದು US ಎಂಬಸಿ ಅಲ್ಲಾಗಿದ್ದು ನೋಡಿದ್ರಲ್ಲ ಏನಾಗಿತ್ತು ಅಂತ. ಅದೇ ಥರ ನಿಮಗೆ 10 ಬೇಕಾಗಿಲ್ಲ, ಅಷ್ಟು ಜನ ಬೇಕಾಗಿಲ್ಲ, ಒಂದು 200 ಜನ ಪ್ರಿಸನರ್ಸ್ ತೊಗೊಂಡ್ಬಿಟ್ಟು ಅಲ್ಲಿ ಅವ್ರನ್ನ ತೋರಿಸಿದ್ರೆ ಟಿ ವಿ ಮುಂದೆ, ದ ಹೋಲ್ ಥಿಂಗ್ ಇಸ್ ಗಾನ್. ಆ್ಯಂಡ್ ಇಲ್ಲಿ ಆಲ್ರೆಡಿ ದೇ ಆರ್ ನಾಟ್ ಜಸ್ಟ್ ವಾಲಂಟಿಯರ್ಸ್ ಬಟ್ ರೆಗ್ಯುಲರ್ ಕೋರೇ ಇದ್ದಾರೆ, ಅಷ್ಟು ಜನ ಇದ್ದಾರೆ. ಓಕೆ, 1 ಮಿಲಿಯನ್ ಪೀಪಲ್. ನೀವು ಬೇರೆಯವರು ಎಲ್ಲಿ ಬೇಕಾದ್ರೂ ಏನಾದ್ರು ಹೇಳ್ಬೋದು, ಆದರೆ ಬೇರೆಯವರು ನಿಮ್ಮ ದೇಶಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಬಂದು ನಿಮ್ಮ ದೇಶಕ್ಕೆ ತೊಂದರೆ ಕೊಡೋಕ್ಕೆ ಬಂದರೆ, ಇಲ್ಲಿ ನಮ್ಮ ಆಪರೇಷನ್ ಸಿಂಧೂರ್ ಆದಮೇಲೆ ಆಯ್ತಲ್ಲ, ಎಲ್ಲ ಪಾರ್ಟಿಯವ್ರನ್ನೂ ಎಲ್ಲರೂ ಸೇರಿಕೊಂಡು ಹೋಗಿ ಎಲ್ಲ ದೇಶಗಳಿಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಆ ಥರ ಹೊರಗಡೆಯಿಂದ ಥ್ರೆಟ್ ಬಂದರೆ ಇಲ್ಲಿ ಎಲ್ಲ ಒಂದಾಗ್ತಾರೆ. ಈಗ ಆಗ್ತಾ ಇರೋದು ಇರಾನಲ್ಲಿ ಅದೇ. ಅವ್ರಿಗೆ ಅವರು ದೇಶ ಪ್ರೇಮಿಗಳು, ಅವ್ರ ದೇಶನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಆದ್ದರಿಂದ ಏನಾಗುತ್ತೆ, ಅವರೆಲ್ಲರೂ 1 ಮಿಲಿಯನ್ ದೇನೋ ಕಾರ್ಗಿಲ್ ಇಸ್ ಲೈಕ್ಲಿ ಟು ಬಿ ಅಟ್ಯಾಕ್ಡ್. ಅವ್ರು ಯಾವ ಥರ ಬರ್ತಾರೆ ಅಲ್ಲಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್ ಹೌ ದಿಸ್ ಮರೀನ್ಸ್ ಆಗ್ಬೋದು ಅಥವಾ ಪ್ಯಾರಾಟ್ರೂಪರ್ಸ್ ಆಗ್ಬೋದು ಅಥವಾ ಬೇರೆ ಅಕ್ಯುಮೈ ಮಾಡಿಕೊಂಡು ಹೇಗೆ ಸಸ್ಟೈನ್ ಮಾಡ್ತಾರೆ. ಓಕೆ, ದೇ ಆರ್ ಡ್ರಾಪ್ ದೇರ್, ಆಮೇಲೆ ಏನು ಮಾಡ್ತಾರೆ? ಓನ್ಲಿ ಪಾಸಿಬಿಲಿಟಿ ಅಂದರೆ ಅಲ್ಲಿರೋದನ್ನು ಡಿಸ್ಟ್ರಾಯ್ ಮಾಡ್ಬೋದು. ಅಲ್ಲಿರೋದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಇಲ್ಲಿ ಇರಾನು ಅವ್ರಿಗೆ ಮಿಸೈಲು ಇವಾಗ ಲಿಮಿಟೆಡ್ ಕ್ವಾಂಟಿಟಿ ಇರ್ಬೋದು, ಬಟ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಯಾವ ಥರ ಮಾಡ್ತಾರೆ ಅಂದರೆ, ಇಲ್ಲೆಲ್ಲ ಸೈಕಲ್ ಶಾಪಲ್ಲಿ ಮಾಡ್ತಾರಲ್ಲ ಆ ಥರ ಸಣ್ಣ ಸಣ್ಣ ಸೈಕಲ್ ಶಾಪ್ಗಳು ಅಲ್ಲಲ್ಲಿ ಪೀಸ್ಗಳು ಮಾಡ್ಕೊಂಬಿಟ್ಟು ದೇ ಜಸ್ಟ್ ಅಸೆಂಬಲ್ ಇಟ್. ದೇ ಹ್ಯಾವ್ ದ ಎಬಿಲಿಟಿ ಟು ಡೂ ಇಟ್. ಇವಾಗ ಇರಾನ್ ಅವರು ರಷ್ಯಾಗೆ ಡ್ರೋನ್ಸ್ ಕೊಟ್ಟು ಕಳಿಸಿದ್ರು ಉಕ್ರೇನ್ ವಾರ್ಗೆ ಮಾಡೋದಕ್ಕೆ. ಅವರು ಅದನ್ನು ಅಪ್ಗ್ರೇಡ್ ಮಾಡಿಬಿಟ್ಟು ಅದನ್ನು ಇಲ್ಲಿಗೆ ಕಳಿಸಿದ್ದಾರೆ. ಸೊ ದೇ ಹ್ಯಾವ್ ದ ಡ್ರೋನ್ ಕೇಪಬಿಲಿಟೀಸ್, ದೇ ಹ್ಯಾವ್ ದ ಅದರ್ ವೇರಿಯಸ್ ಅದರ್ ಸ್ಮಾಲ್ ಅಟ್ಯಾಕ್ಸ್ ಬೇಕಾದಷ್ಟಿದೆ. ಏನಂದರೆ ವಾರ್ ಆಫ್ ಅಟ್ರಿಷನ್ ಇವ್ರು ಮಾಡ್ತಾನೆ ಇರ್ತಾರೆ. ಅವ್ರು ಹೇಳ್ತಾರೆ, ನೀವು ಶುರು ಮಾಡಿದ್ವಿ, ನಿಲ್ಲಿಸೋದು ನಿಮ್ಮ ಡಿಸಿಷನ್ ಅಲ್ಲ, ನಮ್ಮ ಡಿಸಿಷನ್ನು ಅಂತ. ಏನು ಮಾಡ್ತೀರಾ? ದ್ಯಾಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಆ್ಯಂಡ್ ಇಟ್ ಈಸ್ ಎ ವೆರಿ ಡೇಂಜರಸ್ ಸ್ಟೆಪ್ ಇಫ್ ಅಮೇರಿಕಾ ಈಸ್ ಟ್ರೈಂಗ್ ಟು ಸೆಂಡ್ ಗ್ರೌಂಡ್. ಒಂದು ಸತಿ ನೀವು ಬೂಟ್ಸ್ ಅಲ್ಲಿ ಹಾಕಿದ್ರೆ ಎಸ್ಕಲೇಟ್ ಆಗ್ತಾನೇ ಇರುತ್ತೆ. ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಇನ್ನೂ ಹೋಗಬೇಕು. ಅಮೇರಿಕಾ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ, ಅರೆ ಬೇರೆ ದೊಡ್ಡ ಪವರ್ಫುಲ್ ಕಂಟ್ರಿ ಬಿಡಿ, ಅಫ್ಘಾನಿಸ್ತಾನದಲ್ಲಿ ಹೋಗಿ ಅಷ್ಟು ಟ್ರಿಲಿಯನ್ ಖರ್ಚು ಮಾಡಿ ಅಷ್ಟೆಲ್ಲ ಮಾಡಿ ದೇ ಹ್ಯಾವ್ ಟು ರನ್ ಅವೇ. ಸೊ ದೇ ಕೆನಾಟ್ ವಿನ್ ದಿಸ್ ವಾರ್ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಗೊತ್ತಿದ್ದೂ ವಿಲ್ ದೇ ಗೆಟ್ ಇನ್ ಟು ದಿಸ್. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಓನ್ಲಿ ಪ್ರಾಬ್ಲಮ್ ಆಗಿರೋದು ಏನು ಅಂದರೆ, ಟ್ರಂಪ್ಗೆ ಒಂಥರ ಸೀರಿಯಸ್ ಆಗಿ ಥಿಂಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದು ಅವರೆಲ್ಲ ಅವ್ರಿಗೆ ಅಡ್ವೈಸ್ ಕೊಡೋವಂಥವ್ರು ಯಾರೂ ಇಲ್ಲ. ಇವ್ರಿಗೆ ಬೇಕಾದವರು ಯಾರು ಕೇಳಿದ್ರು ಟ್ರಂಪ್ ಗೊತ್ತು, ಅವ್ರು ಡಿಸೈಡ್ ಮಾಡ್ತಾರೆ. ಹೌ ಕ್ಯಾನ್ ಹಿ ಡಿಸೈಡ್? ದಟ್ ಈಸ್ ದ ಪ್ರಾಬ್ಲಮ್ ದಟ್ ಈಸ್ ಹ್ಯಾಪನಿಂಗ್. ಸೊ ಇವರು ಗ್ರೌಂಡ್ ಅಫೆನ್ಸಿವ್ ಮಾಡಬೇಕು ಅಂತಿರೋದನ್ನು ಐ ಥಿಂಕ್ 10 ಸತಿ ಯೋಚನೆ ಮಾಡಿ ಅವರು ಹೋಗಬೇಕು. ಯಾಕೆಂದರೆ ಒಂದು ಸತಿ ಹೋದರೆ ಅವರು ಅದನ್ನು ಹಿಂದಕ್ಕೆ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ.